ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೋನಿ ಬ್ರೂಕ್ನಲ್ಲಿ ಸ್ಥಳ ಮಹಾಜರನ್ನ ಮಾಡಲಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗುವುದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕೆಲ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವುದು ಬಾಕಿ ಇರುವ ಹಿನ್ನೆಲೆಯಲ್ಲಿ ಆರ್ಆರ್ ನಗರದ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಬರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಕೆಲ ಆರೋಪಿಗಳಿಂದ ಸ್ಥಳ ಮಹಜರು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವರನ್ನ ಕರ್ಕೊಂಡು ಬಂದು ಆಲ್ರೆಡಿ ಮಹಜರು ಮಾಡಲಾಗಿದೆ. ಕಳೆದ 2-3 ದಿನಗಳಲ್ಲಿ ಕೆಲ ಆರೋಪಿಗಳನ್ನ, ಅದರಲ್ಲೂ ಪ್ರಮುಖವಾಗಿ ವಿನಯನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಲಾಗಿದೆ. ಈಗ ಸ್ಟೋನಿ ಬ್ರೂಕ್ ಪಬ್ಗೆ ಉಳಿದಂಥ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡಲಾಯಿತು, ಶೆಡ್ಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಚರ್ಚೆಗಳಾಗಿತ್ತು, ಅಲ್ಲಿ ಯಾರ್ಯಾರಿದ್ರು, ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಬಗ್ಗೆ ಯಾವ ರೀತಿಯಾದಂತಹ ಚರ್ಚೆಗಳನ್ನ ಮಾಡಲಾಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಗಮನಿಸ್ತಾ ಇದ್ದೀರಿ ಒಂದು ಭಾಗದಲ್ಲಿ ನೀವು, ಇದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಕೆಲ ಆರೋಪಿಗಳನ್ನ ಕೆಎಸ್ಆರ್ಪಿ ವ್ಯಾನ್ ನಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕೆಲ ಆರೋಪಿಗಳ ವಿಚಾರಣೆ ಬಾಕಿ ಇರುವ ಹಿನ್ನೆಲೆಯಲ್ಲಿ, ಅಂದ್ರೆ ಆ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾಡೋದು, ಮಹಜರು ಮಾಡೋದು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕೆಎಸ್ಆರ್ಪಿ ವ್ಯಾನ್ ನಲ್ಲಿ ಕೆಲ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಸ್ಟೋನ್ ಬ್ರೂಕ್ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಭರತ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಕೆಲ ಆರೋಪಿಗಳನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಲಾಗ್ತಾ ಇರೋದು, ಮಹಜರು ಮಾಡಲಾಗ್ತಾ ಇರೋದು ಆ ಪಬ್ ನಲ್ಲಿ ಯಾರ್ಯಾರನ್ನ ಕರ್ಕೊಂಡು ಬರ್ತಿದ್ದಾರೆ, ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ ಭರತ್? ವಿದ್ಯಾ, ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ಯೆ ನಡೆದಂತಹ ಸ್ಥಳದಲ್ಲಾಗಿರ್ಬೋದು, ಜೊತೆಗೆ ಶವವನ್ನು ಎಸೆದಂಥ ಸ್ಥಳದಲ್ಲಾಗಿರ್ಬೋದು, ಜೊತೆಗೆ ಆರೋಪಿಗಳನ್ನು ಅವರ ಮನೆಗಳಿಗೆ ಕರೆದುಕೊಂಡೋಗಿ ಅವರ ಮನೆಗಳಲ್ಲೂ ಕೂಡ ಸ್ಥಳ ಮಹಜರು ಮಾಡಿರುವಂತಹ ಪ್ರಕ್ರಿಯೆ ಮುಗಿದಿದೆ. ಸದ್ಯ ಈಗ ಸ್ಟೋನಿ ಬ್ರೂಕ್ಸ್ ಅಂದರೆ ಪ್ರಕರಣದ ಏಟೇನ್ ಆರೋಪಿಯಾಗಿರುವಂತಹ ವಿನಯ್ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋನಿ ಬ್ರೂಕ್ನಲ್ಲಿ ಈಗ ಮತ್ತೊಂದು ಸುತ್ತಿನ ಒಂದು ಸ್ಥಳ ಮಹಜರು ಮಾಡುವಂತಹ ಕೆಲಸ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಈಗ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಕೆಲವು ಪ್ರಮುಖ ಆರೋಪಿಗಳನ್ನು ಈಗಾಗಲೇ ಕರೆದುಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನೆಲ್ಲ ಪ್ರಮುಖ ಆರೋಪಿಗಳನ್ನು ಸ್ಟೋನಿ ಬ್ರೂಕ್ಸ್ ಆರ್ಆರ್ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ಸ್ಗೆ ಕರೆದುಕೊಂಡು ಬಂದು ಇಲ್ಲೊಂದಿಷ್ಟು ಸ್ಥಳ ಮಹಜರು ಮಾಡುವಂತಹ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿಗೆ ಹತ್ಯೆಗೆ ಸಂಬಂಧಪಟ್ಟಂತೆ ಹತ್ಯೆ ಆದಂತಹ ದಿನದಂದು ಇಲ್ಲಿ ಅಂದರೆ ದರ್ಶನ್, ವಿನಯ್ ಮತ್ತು ಇನ್ನೊಂದಷ್ಟು ಪ್ರಮುಖ ಆರೋಪಿಗಳೆಲ್ಲ ಸೇರಿ ಇದೇ ಸ್ಟೋನಿ ಬ್ರೂಕ್ಸ್ಗೆ ಪಬ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಿರ್ತಾರೆ. ಇದೇ ಜಾಗದಲ್ಲಿ ಒಂದಿಷ್ಟು ಮಾತುಕತೆಗಳಾಗಿರುತ್ತೆ. ರೇಣುಕಾಸ್ವಾಮಿ ಅಪಹರಣ ಮತ್ತು ಹತ್ಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಲ್ಲಿ ಪ್ಲಾನಿಂಗ್ ಕೂಡ ಆಗಿರ್ಬೋದು ಅಂತ ಒಂದು ಸಾಧ್ಯತೆ ಇರೋದ್ರಿಂದ ಈ ಸ್ಥಳ ತುಂಬ ಪ್ರಮುಖವಾಗಿರುತ್ತೆ. ಈ ನಿಟ್ಟಿನಲ್ಲಿ ಈಗ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖ ಆರೋಪಿಗಳನ್ನ ಈ ಸ್ಟೋನಿ ಬ್ರೂಕ್ಸ್ಗೆ ಕರ್ಕೊಂಡು ಬಂದು ಒಂದಿಷ್ಟು ಸ್ಥಳ ಮಹಜರು ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಇದು ಸ್ಟೋನಿ ಬ್ರೂಕ್ಸ್ ಈ ಪ್ರಕರಣದ ಏಟೇನ್ ಆರೋಪಿ ಆಗಿರುವಂತಹ ವಿನಯ್ ಅವರಿಗೆ ಸಂಬಂಧಪಟ್ಟಂದು. ಇದು ದರ್ಶನ್ ಅವರಿಗೆ ತುಂಬ ಆತ್ಮೀಯ ಜಾಗ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರು ವಿನಯ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಸಾಕಷ್ಟು ಪಾರ್ಟಿಗಳು, ಸಾಕಷ್ಟು ಫಂಕ್ಷನ್ಗಳು, ಸಾಕಷ್ಟು ಸಮಯದಲ್ಲಿ ದರ್ಶನ್ ಅವರು ಇದೇ ಪಬ್ಗೆ ಬಂದಿದ್ದಾರೆ. ಸೊ ಹಾಗಾಗಿ ಈ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಸ್ಟೋನಿ ಬ್ರೂಕ್ಸ್ ತುಂಬ ಪ್ರಮುಖವಾದ ಒಂದು ಸಾಕ್ಷ್ಯಗಳನ್ನು ನೀಡುವಂಥ ಸ್ಥಳ ಆಗಿರುತ್ತೆ. ಈಗ ನಾವಿಲ್ಲಿ ಗಮನಿಸ್ಬೋದು, ಆ ಪ್ರಮುಖ ಆರೋಪಿಗಳನ್ನ ಕರ್ಕೊಂಬರುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ACP ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಒಂದಿಷ್ಟು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖ ಆರೋಪಿಗಳನ್ನ ಕರ್ಕೊಂಬಂತ ಸಂದರ್ಭದಲ್ಲಿ ಒಂದಿಷ್ಟು ಅಡಚಣೆಗಳಾಗಬಹುದು. ಆ ನಿಟ್ಟಿನಲ್ಲಿ ಸ್ಟೋನಿ ಬ್ರೂಕ್ಸ್ ಸುತ್ತಮುತ್ತ ಎಲ್ಲ ಆವರಣಗಳನ್ನು ಕೂಡ ಹೆಚ್ಚಿನ ಭದ್ರತೆ ನೀಡಿ ಪೊಲೀಸ್ ಸಿಬ್ಬಂದಿಗಳು ಇಲ್ಲೊಂದು ರಕ್ಷಣೆ ಕೊಡ್ತಾರೆ ಅಂತಂದರೆ ಆ ಸ್ಥಳೀಯ RR ನಗರದ ಪೊಲೀಸ್ ಠಾಣೆ ಸಿಬ್ಬಂದಿಗಳು, ಜೊತೆಗೆ ಕೆಂಗೇರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು. ಸೊ ಒಟ್ಟಾರೆ ಅಂದರೆ ಕಂಪ್ಲೀಟ್ ಆಗಿ ಒಂದಿಷ್ಟು ಭದ್ರತೆ ದೃಷ್ಟಿಯಿಂದ ಸ್ಥಳೀಯ ಸ್ಟೋನಿ ಬ್ರೂಕ್ಸ್ ಪಬ್ ಅನ್ನು ಸಂಪೂರ್ಣವಾಗಿ ಭದ್ರತೆ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳು ಹೊರಟಿದ್ದಾರೆ. ಒಂದು ಜೀಪ್ನ ಮುಖಾಂತರ ಒಂದಿಷ್ಟು ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬಂದ ನಂತರ ಸ್ಟೋನಿ ಬ್ರೂಕ್ಸ್ ಒಳಗಡೆ ಕರ್ಕೊಂಡೋಗಿ ಒಂದಿಷ್ಟು ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಶವವನ್ನು ಎಸುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಏನು 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತು, ಅದನ್ನು ಕೂಡ ಸ್ಟೋನಿ ಬ್ರೂಕ್ಸ್ನಲ್ಲೇ ಕೂತ್ಕೊಂಡು ಒಂದಿಷ್ಟು ಮಾತುಕತೆ ಆಗಿದೆ. ಒಂದು ಶವ ಬಿಸಾಡುವಂತಹ ಏನು ಒಂದು ಡೀಲ್ ಕೊಟ್ಟಿದ್ರು, ಆ ಆರೋಪಿಗಳನ್ನ ಕೂಡ ಇದೇ ಶೆಡ್ನಲ್ಲಿ ಕರೆದುಕೊಂಡು ಬಂದು ಅವರಿಗೆ ಒಂದು ಒಪ್ಪಿಸುವಂತಹ ಕೆಲಸ, ಜೊತೆಗೆ ಅವರಿಗೆ ಹಣವನ್ನು ವರ್ಗಾಯಿಸುವಂತಹ ಕೆಲಸ ಕೂಡ ಇದೇ ಸ್ಟೋನಿ ಬ್ರೂಕ್ಸ್ನಲ್ಲಿ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನು ಹತ್ಯೆ ನಡೆದಂತಹ ದಿನ, ಜೊತೆಗೆ ಶವವನ್ನು ಎಸೆದಂತಹ ದಿನ ಅಂದರೆ ಶವವನ್ನು ಎಸೆದಂತಹ ಆರೋಪಿಗಳು, ಎಲ್ಲ ಆರೋಪಿಗಳನ್ನ ಕೂಡ ಇವತ್ತು ಸ್ಟೋನಿ ಬ್ರೂಕ್ಸ್ಗೆ ಕರೆದುಕೊಂಡು ಬಂದು ಒಂದಿಷ್ಟು ಸ್ಥಳ ಮಹಜರು ಮಾಡುವಂಥ ಕೆಲಸಕ್ಕೆ ಪೊಲೀಸರು ಈಗ ಮುಂದಾಗ್ತಾ ಇರೋದು ವಿದ್ಯಾ.
ರೈಟ್, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿಯಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಯಾವ ಆರೋಪಿಗಳನ್ನ ಸದ್ಯ ಸ್ಟೇಷನ್ ನಿಂದ ಸ್ಟೋನಿ ಬ್ರೂಕ್ ಕಡೆಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅಂಕಿತಾ? ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಕೆಲ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರೇನ್ಗೆ ಅಲ್ಲಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಮಹಜರುಗಾಗಿ. ಅಂದರೆ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಆ ಒಂದು ಸ್ಟೋನಿ ಬ್ರೂಕ್ ಏನಿದೆ ರೆಸ್ಟೋ ಬಾರ್ ಅಲ್ಲಿ ಒಂದು ಮಾತುಕತೆ ನಡೆಸಲಾಗಿತ್ತು ಅಂತ ಹೇಳಲಾಗಿತ್ತು. ಹಾಗಾಗಿ ಏನೇನು ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಆರೋಪಿಗಳನ್ನ ಅಲ್ಲಿ ಮಹಜರು ಮಾಡೋದಕ್ಕೆ ಈಗ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ದರ್ಶನ್, ವಿನಯ್ ಸೇರಿ ಕೆಲ ಆರೋಪಿಗಳನ್ನ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿರುವಂಥದ್ದು. ಅಂದರೆ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಅಲ್ಲಿ ಮಾತುಕತೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಯಾವಾಗ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರೋ ಆ ವಿಚಾರವನ್ನ ಪವನ್ಗೆ ತಿಳಿಸ್ತಾರೆ. ಪವನ್ಗೆ ಸ್ಕ್ರೀನ್ಶಾಟ್ ಮುಖಾಂತರ ಮೊಬೈಲ್ನಲ್ಲಿ ವಾಟ್ಸಾಪ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ದರ್ಶನ್ ಅವರಿಗೆ ಪವನ್ ತಿಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ನಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಅದರಲ್ಲಿ ಸಾಕಷ್ಟು ಜನ ಆರೋಪಿಗಳು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಈಗ ಪೊಲೀಸ್ ತನಿಖೆಯಲ್ಲಿ ಯಾವ್ಯಾವ ಆರೋಪಿಗಳು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮಾತುಕತೆಯನ್ನ ಮಾಡಿದ್ರು ಅಂತ ಗೊತ್ತಾಗಿದೆ. ಅವರನ್ನು ಕರ್ಕೊಂಡು ಹೋಗಿ ಈಗಾಗಲೇ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.